ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 2026ರಲ್ಲಿ ಒಂದು ಎಕ್ಸಾಮ್ 1 ಅನ್ನು ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಬೈ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ವೆಯ್ಟ್ ಕೂಡ ಮಾಡ್ತಾ ಇದ್ರಿ ನೀವು. ಸೊ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ಅಂತಕ್ಕಂಥದ್ದು ಇರುತ್ತಲ್ಲ, ಎಕ್ಸಾಮನ್ನು ಕಂಪ್ಲೀಟ್ ಮಾಡಿ ವಿದ್ಯಾರ್ಥಿಗಳು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ, ವ್ಯಾಲ್ಯೂಯೇಷನ್ ಯಾವಾಗ ಪ್ರಕಟ ಅಂದರೆ ಶುರು ಮಾಡ್ತಾರೆ ಅಂತಕ್ಕಂಥ ಒಂದು ಗೊಂದಲ ಪ್ರಶ್ನೆಗಳಲ್ಲಿ ಇದ್ರಿ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಗಳು ಇದೀಗ ಬಂದಿರುವಂಥದ್ದು. ಸೊ ಕಂಪ್ಲೀಟ್ ಮಾಹಿತಿನ ಇದಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡು ಬರ್ತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ನಿರಂತರವಾಗಿ ಕೂಡ ಕೊಡ್ತಾ ಇರುವಂಥದ್ದಾಗಿರುತ್ತೆ. ಸೊ ವಿಡಿಯೋ ಕೂಡ ವೀಕ್ಷಣೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೆಕೆಂಡ್ ಪಿ ಯು ಸಿ ಒಂದು ಪಾಸಿಂಗ್ ಮಾರ್ಕ್ಸ್ನಲ್ಲದಂಥ ಬದಲಾವಣೆ ಆಗಿರ್ಬೋದು, ವಿದ್ಯಾರ್ಥಿಗಳಿದ್ದಂಥ ಗೊಂದಲಗಳಾಗಿರ್ಬೋದು, ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಭ್ಯರ್ಥಿಗಳಿಗೆ, ರಿಪೀಟರ್ಸ್ ಅಭ್ಯರ್ಥಿಗಳಿಗೆ, ಇತರ ಒಂದು ಅಭ್ಯರ್ಥಿಗಳಿಗೆ, ಪ್ರೈವೇಟ್ ಅಭ್ಯರ್ಥಿಗಳಿಗೆ, ರೆಗ್ಯುಲರ್ ಅಭ್ಯರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ಗಳು ಏನಿರ್ತಾವೆ ಮತ್ತು ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ಈ ಥರ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀವಿ. ಕ್ವಿಕ್ ಇನ್ಫಾರ್ಮೇಷನ್ ವೇಗವಾಗಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಯೂಟ್ಯೂಬ್ನಲ್ಲಿ ಉಚಿತ ಕೂಡ ಆಗಿರುತ್ತೆ ಇದು ಅಂತ ಹೇಳ್ತಾ, ಸೊ ಇದೀಗ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಒಂದು ಮಾಹಿತಿ ತಿಳಿಸ್ತಾ ಇರೋದು ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ವಿಡಿಯೋ ನೋಡಿದ ನಂತರದಲ್ಲಿ ವೆಬ್ಸೈಟ್ಗೆ ವೀಕ್ಷಣೆ ಮಾಡೋದ್ರ ಮುಖಾಂತರ ಕ್ವಿಕ್ ಆಗಿ ಈ ಥರ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ಆರ್ಟಿಕಲ್ ಮುಖಾಂತರದಲ್ಲಿ ವೀಕ್ಷಣೆ ಮಾಡಬಹುದಾಗಿರುತ್ತೆ. ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಉಪಯುಕ್ತ ಆಗುವ ಮಾಹಿತಿಗಳು ನಿಖರವಾಗಿ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಇರುತ್ತೆ. ಹಾಗೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ಗಳೆಲ್ಲ ಇರುತ್ತೆ. ಅದರ ಸೌಲಭ್ಯವನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ ಈಗ ಮಕ್ಕಳಿಗೆ ಒಂದೊಂದಾಗಿ ಒಂದು ಮಾಹಿತಿಯನ್ನು ತಿಳಿಸ್ಕೊಂಡು ಬರೋಣ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳ 28ನೇ ತಾರೀಕು ಒಂದು ಫೆಬ್ರವರಿ ತಿಂಗಳ 28ನೇ ತಾರೀಕು 2026ರಿಂದ ಮಾರ್ಚ್ ತಿಂಗಳ 17ನೇ ತಾರೀಕು 2026 ತನಕ ವಾರ್ಷಿಕ ಪರೀಕ್ಷೆಗಳು ಕಂಪ್ಲೀಟ್ ಆಗಿರುವಂಥದ್ದಾಗಿರುತ್ತೆ. ಸೊ ಈ ಒಂದು ವಾರ್ಷಿಕ ಪರೀಕ್ಷೆ ಒಂದೇನಿದೆಯಲ್ಲ, ಸೊ ಇಲಾಖೆ ಕಡೆಯಿಂದ ಇವಾಗ ವಾರ್ಷಿಕ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ವೇಳಾಪಟ್ಟಿ ಎಲ್ಲ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಪರಿಷ್ಕೃತ ವೇಳಾಪಟ್ಟಿಗೆ ಪ್ರಕಟ ಮಾಡಿದರೆ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಡ್ತೀವಿ. ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ, ವೀಕ್ಷಣೆ ಮಾಡಬಹುದು. ಸೆಕೆಂಡ್ ಎಕ್ಸಾಮ್ ಅಥವಾ ಇಂಪ್ರೂವ್ಮೆಂಟ್ ಎಕ್ಸಾಮ್ನ ಬರೀಬೇಕು ಅಂತಿರ್ತಕ್ಕಂಥವ್ರು ಅಥವಾ ಒಂದು ಅನುತೀರ್ಣ ಆಗ್ತೀವಿ ಅಂತಕ್ಕಂಥ ಭಯ ಇರುವಂಥ ಅಭ್ಯರ್ಥಿಗಳು ಸಿದ್ಧತೆಗಳನ್ನು ಮಾಡ್ತೀರಿ. ಆಲ್ ದ ಬೆಸ್ಟ್ ಅಂತ ಕೂಡ ಹೇಳ್ತಾ, ಇದೀಗ ಬಂದಿರತಕ್ಕಂಥ ಸುದ್ದಿ ಏನು ಅಂತಂದ್ರೆ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದಂಥ ಮಕ್ಕಳು ಏನಿದ್ದಾರಲ್ಲ, ಮತ್ತು ವ್ಯಾಲ್ಯೂಯೇಷನ್ ಯಾವಾಗ ಶುರು ಮಾಡ್ತಾರೆ ಮೌಲ್ಯಮಾಪನ ಕಾರ್ಯ ಅಂತ ಕೇಳ್ತಿರಲ್ಲ, ಆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದೀಗ ಮೌಲ್ಯಮಾಪನ ಕಾರ್ಯ ಶುರು ಆಗಿದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಏನಿದೆಯಲ್ಲ, ಎಕ್ಸಾಮ್ 1 ಶುರು ಆಗಿದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದಾಗಿರುತ್ತೆ. ಎಲ್ಲ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕಾರಣ ಏನಂದ್ರೆ, ವ್ಯಾಲ್ಯೂಯೇಷನ್ ಶುರು ಆಗೋದೇನ ತನಕ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತ ಬರೋದಿಲ್ಲ. ಇಲಾಖೆ ಕಡೆಯಿಂದ ರಿಸಲ್ಟ್ಗೆ ಡೇಟ್ ಅಂತ ಕೂಡ ಫಿಕ್ಸ್ ಮಾಡಿದ್ರು. ಅಂದ್ರೆ ಒಂದು ಸಂಭವನೀಯ ದಿನಾಂಕ ಅಂತ ಪ್ರಕಟ ಮಾಡಿರುವಂತದ್ದಾಗಿರುತ್ತೆ. ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳ 7ನೇ ತಾರೀಕು 2026ರಂದು ನಾವು ರಿಸಲ್ಟ್ ಅನ್ನ ಕೊಡುವಂತ ಗುರಿಯನ್ನು ಹೊಂದಿದ್ದೀವಿ ಅಂತ ಶಿಕ್ಷಣ ಸಚಿವರು ಕೂಡ ಮಾಹಿತಿಯನ್ನು ಕೊಟ್ಟರು. ಮತ್ತೆ ಇಲಾಖೆ ಕೂಡ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ, ಆ ಡೇಟ್ಗೆ ರಿಸಲ್ಟ್ ಅನ್ನ ಪ್ರಕಟ ಮಾಡಬೇಕು ಅಂತ. ಸೊ ಇದೀಗ ವ್ಯಾಲ್ಯೂಯೇಷನ್ ಶುರು ಆಗಿರೋದ್ರಿಂದ ರಿಸಲ್ಟ್ ಅಂತಕ್ಕಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಮಾರ್ಚ್ ತಿಂಗಳ 22ನೇ ತಾರೀಕಿನಂದು ಒಂದು ಮಾಹಿತಿ ಸಿಕ್ಕಿರೋದ್ರಿಂದ ಆಲ್ಮೋಸ್ಟ್ ಮಾರ್ಚ್ 22ರಿಂದನೇ ವ್ಯಾಲ್ಯೂಯೇಷನ್ ಶುರು ಆಗಿದೆ. ಅಂದ್ರೆ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ 10ರಿಂದ 15 ದಿನಗಳ ಒಂದು ಮೌಲ್ಯಮಾಪನ ಕಾರ್ಯ ನಡೆದರೂ ಕೂಡ ರಿಸಲ್ಟ್ ಅನ್ನ ಒಂದು ಏಪ್ರಿಲ್ ಸೆಕೆಂಡ್ ವೀಕ್ ಒಳಗಡೆ ಅಂತೂ ಎಕ್ಸ್ಪೆಕ್ಟ್ ಮಾಡಬಹುದಿರುತ್ತೆ. ಏಪ್ರಿಲ್ ತಿಂಗಳ 7ನೇ ತಾರೀಕು ಅಂತ ಮಾಹಿತಿನ ಕೊಟ್ಟಿದ್ರೆ ಸದ್ಯಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಿ ನೋಡೋಣ. ಸೊ ಆದ್ರೂ ಕೂಡ ಅಂದ್ರೆ ಇವ್ಯಾಲ್ಯೂಯೇಷನ್ ಮೇಲೆ ಇದು ಅವಲಂಬನೆ ಆಗಿರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಮತ್ತೆ ಇವ್ಯಾಲ್ಯೂಯೇಷನ್ ಯಾವ ತರ ಮಾಡ್ತಾರೆ ಇನ್ನೊಂದು ಮತ್ತೊಂದು ಕಂಪ್ಲೀಟ್ ಆಗಿ ಮಾಹಿತಿನ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಕೂಡ ಇರದೆ ಸ್ಕ್ರೀನ್ ಮುಖಾಂತರ ನೋಡ್ತಿರಲ್ಲ, ಈ ವಿಡಿಯೋನ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಭ್ಯರ್ಥಿಗಳು. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ, ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಇತರ ಏನು ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ಇತರ ಏನೇ ಡೌಟ್ಸ್ ಇದ್ರು ಕೂಡ ಅಭ್ಯರ್ಥಿಗಳಿಗೆ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿಗಳು ಸಿಗ್ತಿರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಸಹಾಯ ಆಗಿರುತ್ತಲ್ಲ, ಅವ್ರಿಗೂ ಕೂಡ ಸಹಾಯ ಆಗಲಿ. ವಿಡಿಯೋನ ಶೇರ್ ಮಾಡಿ, ಅವರಿಗೆ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.